ಇಲ್ಲಿ ದೊಡ್ಡನಲ್ಲಳ ಗ್ರಾಮದಲ್ಲಿ ಒಂದು ಬ್ಲಾಸ್ಟ್ ಆಗಿದೆ ಅಂತ ಮಾಹಿತಿ ಬಂತು. ಈ ಕಾಡಂದಿ ಬೇಟೆಗೆ ಉಪಯೋಗಿಸುವಂಥ ಮದ್ದನ್ನು ಇಲ್ಲಿ ಮನೆಯಲ್ಲಿ ಫೈರ್ ಆಗಿದೆ. ಇದು ಕಲಿತ ನಂತರ ಅಂತಿಮವಾಗಿ ಅದು ಯಾವ ಥರ ಎಕ್ಸ್ಪ್ಲೋಷನ್ ಅಂತ ಇದು ಮೀಟಿದ ಮಿನಿ ಎಕ್ಸ್ಪ್ಲೋಷನ್. ಅಕ್ರಮವಾಗಿ ಮನೆಗಳಲ್ಲಿ ಸಿಡಿಮದ್ದುಗಳನ್ನು ಇರಿಸಿಕೊಂಡು ಅವುಗಳನ್ನು ನಾಡ ಬಾಂಬ್ ರೀತಿ ಸುತ್ತುವಂತ ಸಂದರ್ಭದಲ್ಲಿ ಅನೇಕ ಬಾರಿ ಸ್ಫೋಟಗೊಂಡಿವೆ, ಅನೇಕರನ್ನ ಬಲಿ ತೆಗೆದುಕೊಂಡಿದ್ದೆ. ಇಂತಹ ಘಟನೆಗಳಿಂದಲೂ ಕೂಡ ಜನ ಬುದ್ಧಿ ಕಲ್ತಿಲ್ಲ ಅಂತ ಮತ್ತೊಮ್ಮೆ ಈ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ ದೊಡ್ಡ ನಲ್ಲಾಳ ಗ್ರಾಮದಲ್ಲಿ ನಡೆದಿದೆ. ಈ ಒಂದು ಗ್ರಾಮದಲ್ಲಿ ಈ ಒಂದು ನಾಡ ಬಾಂಬ್ಗೆ ಬಳಸುವಂತಹ ಸ್ಫೋಟಕಗಳನ್ನ ಸುತ್ತುವಂತ ಅಂದ್ರೆ ದಾರ ಸುತ್ತುವಂತ ಸಂದರ್ಭದಲ್ಲಿ ಏಕಾಏಕಿ ಸಿಡಿದಿದೆ. ಈ ಒಂದು ಸಂದರ್ಭದಲ್ಲಿ BCA ವ್ಯಾಸಂಗ ಮಾಡ್ತಾ ಇದ್ದಂತಹ ವಿದ್ಯಾರ್ಥಿಯೋರ್ವ ಅವರ ತಂದೆಗೆ ಸಹಾಯವನ್ನ ಮಾಡಲು ಅವ್ರ ಜೊತೆ ಕುಳಿತಿದ್ದ ಅವನ ದೇಹ ಛಿದ್ರವಾಗಿದೆ. ಇನ್ನು ತಂದೆ ನಾಗೇಶ್ಗೂ ಕೂಡ ಗಂಭೀರವಾದಂತಹ ಗಾಯವಾಗಿದೆ. ಈ ಒಂದು ಸ್ಫೋಟದ ತೀವ್ರತೆಗೆ ಮನೆಯ ಮೇಲ್ಚಾವಣಿ ಹಾರಿ ಹೋಗಿದೆ. ಇದರಿಂದ ಇಡೀ ದೊಡ್ಡ ನಲ್ಲಾಳ ಗ್ರಾಮದಲ್ಲಿ ಗಾಬರಿ ಉಂಟಾಗಿದೆ. ಈ ಒಂದು ಭಯಾನಕವಾದಂತಹ ಸ್ಫೋಟದಿಂದ ಏನೆಲ್ಲ ಅನಾಹುತ ಸಂಭವಿಸಿದೆ, ಯಾರೆಲ್ಲ ಬಂದ್ರು ಅನ್ನೋದನ್ನ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ವಿಚಾರ ಮಾಡ್ರಿ, ನಮಗೆಲ್ಲ ಗೊತ್ತಿರೋದು. ಹೌದು, ಹೀಗೆ ಮನೆಯ ಮೇಲ್ಚಾವಣಿ ಹಾರಿ ಹೋಗಿರುವಂಥದ್ದು, ಮನೆಯ ಗೋಡೆಗಳು ಶಿಥಿಲವಾಗಿರುವಂಥದ್ದು, ಮನೆಯ ಮುಂಭಾಗದಲ್ಲಿದ್ದ ವಸ್ತುಗಳೆಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವಂಥದ್ದು, ಇಲ್ಲಿ ಏನೋ ನಡೆಯಬಾರದಂತ ದೊಡ್ಡ ಅನಾಹುತ ನಡೆದಿದೆ ಎನ್ನುವಂಥದ್ದು ಸ್ಪಷ್ಟವಾಗಿ ತಿಳಿಯುತ್ತದೆ. ಹೌದು, ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ದೊಡ್ಡ ನಲ್ಲಾಳ ಗ್ರಾಮದಲ್ಲಿ ನಾಗೇಶ್ ಎಂಬುವರ ಮನೆಯಲ್ಲಿ ಅಕ್ರಮವಾಗಿ ಸಿಡಿಮದ್ದುಗಳನ್ನ ಶೇಖರಿಸಿಟ್ಟುಕೊಂಡು ಇವುಗಳನ್ನ ಅಂದ್ರೆ ನಾಡಬಾಂಬ ರೀತಿ ದಾರ ಸುತ್ತುವಂತ ಸಂದರ್ಭದಲ್ಲಿ ಸ್ಫೋಟಗೊಂಡಿದೆ. ಇದರ ತೀವ್ರತೆಗೆ ನಾಗೇಶ್ ಮಗ ಪವನ್ ಸ್ಥಳದಲ್ಲಿಯೇ ಛಿದ್ರವಾಗಿ ಬಿದ್ದಿದ್ದಾನೆ ಮತ್ತು ಮೃತಪಟ್ಟಂತಹ ದಾರುಣ ಘಟನೆ ನಡೆದಿದೆ. ನಾಗೇಶ್ಗೆ ಗಂಭೀರವಾದಂತಹ ಗಾಯವಾಗಿ ಹೊಸಕೋಟೆಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನೆಯ ಬಗ್ಗೆ ಮಾಹಿತಿ ತಿಳಿದ ಕೂಡಲೇ ಹೊಸಕೋಟೆ ಪೊಲೀಸ್ನವರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಹಾಗೆಯೇ ಅಡಿಷನಲ್ SP ನಾಗರಾಜ್ ರವರು ಕೂಡ ಭೇಟಿ ನೀಡಿದ್ದಾರೆ. DYSP ಶಂಕರ್ ಗೌಡ ಅಣ್ಣಾ ಸಾಹೇಬ್ ಪಾಟೀಲ್ರು ಕೂಡ ಭೇಟಿ ನೀಡಿದರು. ಎಲ್ಲ ಮಾಹಿತಿಗಳನ್ನ ಸಂಗ್ರಹಿಸಿದರು. ಈ ಸಂದರ್ಭದಲ್ಲಿ ಅಡಿಷನಲ್ SP ನಾಗರಾಜ್ ರವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಘಟನೆಯ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಇಲ್ಲಿ ದೊಡ್ಡನಲ್ಲಳ ಗ್ರಾಮದಲ್ಲಿ ಒಂದು ಬ್ಲಾಸ್ಟ್ ಆಗಿದೆ ಅಂತ ಮಾಹಿತಿ ಬಂತು. ತಕ್ಷಣ ನಮ್ಮ ಇನ್ಸ್ಪೆಕ್ಟರ್ DSP ಅವರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಮತ್ತು ಫೈರ್ ಆಗಿದೆ ಅಂತ ಹೇಳಿದರು. ಫೈರ್ ಫೋರ್ಸ್ ಅವರು ಬಂದಿದ್ದಾರೆ. ಬಂದು ಪರಿಶೀಲಿಸಿದ್ವಿ. ಪ್ರಾಥಮಿಕವಾಗಿ ಏನು ಕಂಡು ಬರ್ತದೆ ಅಂದರೆ ಬಹುಶಃ ಇದು ಈ ಕಾಡಂದಿ ಬೇಟೆಗೆ ಉಪಯೋಗಿಸುವಂಥ ಮದ್ದನ್ನು ಇಲ್ಲಿ ಮನೆಯಲ್ಲಿ ಫೈರ್ ಆಗಿದೆ. ಇದು ಬ್ಲಾಸ್ಟ್ ಆಗಿದೆ. ಅದು ಪಕ್ಕ ಏನು ಅನ್ನೋದನ್ನು ಈಗ FSL ಅವರು ಮತ್ತು ಸೋಕೋ ಟೀಮ್ ಅವರಿಗೆಲ್ಲ ಹೇಳಿದ್ದೀವಿ. FSL ಕಲಿತ ನಂತರ ಅಂತಿಮವಾಗಿ ಅದು ಯಾವ ಥರ ಎಕ್ಸ್ಪ್ಲೋಷನ್ ಅಂತ ಇದು ಮೀಟಿದ ಮಿನಿ ಎಕ್ಸ್ಪ್ಲೋಷನ್. ಈ ಗ್ರಾಮಸ್ಥರು ಹೇಳೋ ರೀತಿ ಅದನ್ನು ಕಾಡಂದಿ ಬೇಟೆಗೆ ಉಪಯೋಗಿಸ್ತಾ ಮದ್ದು ಬ್ಲಾಸ್ಟ್ ಆಗಿ ಆ ಥರ ಆಗಿದೆ ಅಂತ. ಪವನ್ ಅಂತ ಒಬ್ಬ ಸೆಕೆಂಡ್ ಇಯರ್ BCA ಹುಡುಗ ಸಾವನ್ನಪ್ಪಿದ್ದಾನೆ ಮತ್ತು ಅವ್ರ ತಂದೆಗೆ ಸಹಿತ ಕಾಲಿಗೆ ಗಾಯ ಆಗಿದೆ. ಈ ಪ್ರಾಥಮಿಕವಾಗಿ ತನಿಖೆ ಕೈಗೊಂಡಿದ್ವಿ. ಪೂರ್ಣವಾಗಿ ಅದರ ವರದಿ ಬಂದ ನಂತರ ಗೊತ್ತಾಗ್ತದೆ. ಈಗಾಗಲೇ ಅದನ್ನು ನಾವು ನಿಗಾ ಇಡ್ತೀವಿ ಮತ್ತು ಏನು ವೆಪನ್ಸ್ ಇದೆ ಈ ಭಾಗದಲ್ಲಿ ಎಲ್ಲನೂ ವೆರಿಫೈ ಮಾಡಲಿಕ್ಕೆ ಹೇಳಿದ್ದೀನಿ. ಮತ್ತು ಮದ್ದು ಎಲ್ಲಿ ಸಿಗ್ತದೆ ಅದನ್ನು ತನಿಖೆ ಕೈಗೊಂಡು ಅದನ್ನು ನಿಗಾ ಇಡಲಿಕ್ಕೆ ಹೇಳಿದ್ವಿ ಮತ್ತು ಫಾರೆಸ್ಟ್ ಇಲಾಖೆಯವ್ರ ಜೊತೆ ಕೈ ಜೋಡಿಸಿ ಅದನ್ನು ಕ್ರಮ ತಗೊಳ್ತೀವಿ. ನಾಡಬಾಂಬನ್ನ ಕೆಲವೊಮ್ಮೆ ಕಾಡಿನ ಸರಹದ್ದುಗಳಲ್ಲಿ ಈ ಒಂದು ಹಂದಿಗಳನ್ನ ಹೊಡೆಯಲು ಅಥವಾ ಕಾಡಿನಿಂದ ನಾಡಿನತ್ತ ಯಾವುದೇ ಪ್ರಾಣಿಗಳು ಏನು ಬೆಳೆಗಳನ್ನ ಹಾಳು ಮಾಡಬಾರ್ದು ಅಂತೇಳಿ ತಮ್ಮ ತೋಟಗಳಲ್ಲಿ ಅಡಗಿಸಿಟ್ಟಿರುತ್ತಾರೆ. ಇಂತಹ ಸ್ಫೋಟಕಗಳು ಹೆಚ್ಚು ಅಪಾಯಕಾರಿ. ಆದರೆ ಜನ ಮಾತ್ರ ಈ ಹಿಂದೆ ನಡೆದಂತಹ ಘಟನೆಗಳಿಂದ ಇನ್ನೂ ಬುದ್ಧಿ ಕಲ್ತಿಲ್ಲ ಎಂಬುದೇ ಶೋಚನೀಯ. ಈ ರೀತಿಯಾಗಿ ಸ್ಫೋಟಕಗಳನ್ನ ಸಂಗ್ರಹಿಸಿಡುವುದೇ ಅಪರಾಧ ಆಗಿದೆ. ಈ ಒಂದು ಘಟನೆಯ ಬಗ್ಗೆ ಪೊಲೀಸ್ನವರು ತನಿಖೆಯನ್ನ ಮುಂದುವರಿಸಿದ್ದಾರೆ.
ಇವರಿಗೆ ಎಲ್ಲಿಂದ ಈ ಸ್ಫೋಟಕಗಳು ಸಿಕ್ಕಿದವು ಎನ್ನುವಂಥದ್ದು ಗಂಭೀರವಾದಂಥ ಚರ್ಚೆ ನಡೆಯಲಿದೆ ಮತ್ತು ಇಂತಹ ಅಕ್ರಮ ಸಂಗ್ರಹಗಳಿಗೆ ಕಡಿವಾಣವನ್ನು ಹಾಕಬೇಕಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.